ಕಾಂಗ್ರೆಸ್ ನಾಯಕರು ಸಿಎಂ ಪಟ್ಟಕ್ಕಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮರ ಶುರುವಾಗಿದೆ. ಇನ್ನೇನು ದೋಸ್ತಿ ಮುರಿದು ಬೀಳುವ ಸಾಧ್ಯತೆಯೂ ಇದೆ. ಇಷ್ಟಕ್ಕೆಲ್ಲ ವಿಜಯೇಂದ್ರನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು, ದಳದ ವಿರುದ್ಧ ಬಿವೈ ವಿಜಯೇಂದ್ರ ಕಿರಿಕ್. ರಾಜ್ಯ ರಾಜಕಾರಣದ ಮೂರು ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನ ಆಧಿಪತ್ಯ ಕೊನೆಗಾಣಿಸಲು ಸೃಷ್ಟಿಯಾದಂತಹ ಜೆಡಿಎಸ್ ಬಿಜೆಪಿಗಳು ಪರಸ್ಪರ ಕಿತ್ತಾಡುತ್ತಿವೆ. ದೋಸ್ತಿ ಪಡೆಗಳು ಈಗ ತಾನೊಂದು ತೀರ ನೀನೊಂದು ತೀರ ಎನ್ನುವ ಹಂತಕ್ಕೆ ಬಂದು ತಲುಪಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಇದನ್ನು ಗಮನಿಸಿದರೆ ಎರಡು ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೆಲವರ ಸ್ವಪ್ರತಿಷ್ಠೆಯೇ ಕಾರಣ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಜಗಳ ತಂದಿಟ್ರ ವಿಜಯೇಂದ್ರ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಷ್ಟ. ದೇವೇಗೌಡರು ಪ್ರತಿ ಬಾರಿ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ಮಾಜಿ ಪ್ರಧಾನಿ ಇದ್ದಕ್ಕಿದ್ದಂತೆಯೇ ಹೊಂದಾಣಿಕೆ ಕಷ್ಟ ಅಂದ್ರು. ಗೌಡರ ಮಾತಿನ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರ ಇದೆಯಂತ ಹೇಳಲಾಗ್ತಿದೆ. ಅದರಲ್ಲೂ ವಿಜಯೇಂದ್ರ ಆಡಿದಂತಹ ಒಂದೇ ಒಂದು ಮಾತಿನಿಂದ ಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ತಾಳಮೇಳ ಎಲ್ಲವೂ ಕೂಡ ಸರಿಯಿಲ್ಲ. ಕೆಲ ಕ್ಷೇತ್ರದಲ್ಲಿ ತಳಮಟ್ಟದಲ್ಲೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯವಿದೆ. ನಾಯಕರು ಒಂದಾದರೂ ಕಾರ್ಯಕರ್ತರು ಮಾತ್ರ ಒಂದಾಗುವುದಿಲ್ಲ. ಆದ್ದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಾದಂತಿದೆ. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own. ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷದ ಕೆಲವು ಶಾಸಕರ ವಿರೋಧ ಕೂಡ ಇದೆ. ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶರಣಗೌಡ ಕಂದುಕೂರ್ ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಪಕ್ಷದ ವರಿಷ್ಠರೇ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರು ಸಿಎಂ ಪಟ್ಟಕ್ಕಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮರ ಶುರುವಾಗಿದೆ. ಇನ್ನೇನು ದೋಸ್ತಿ ಮುರಿದು ಬೀಳುವ ಸಾಧ್ಯತೆಯೂ ಇದೆ. ಇಷ್ಟಕ್ಕೆಲ್ಲ ವಿಜಯೇಂದ್ರನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು, ದಳದ ವಿರುದ್ಧ ಬಿವೈ ವಿಜಯೇಂದ್ರ ಕಿರಿಕ್. ರಾಜ್ಯ ರಾಜಕಾರಣದ ಮೂರು ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನ ಆಧಿಪತ್ಯ ಕೊನೆಗಾಣಿಸಲು ಸೃಷ್ಟಿಯಾದಂತಹ ಜೆಡಿಎಸ್ ಬಿಜೆಪಿಗಳು ಪರಸ್ಪರ ಕಿತ್ತಾಡುತ್ತಿವೆ. ದೋಸ್ತಿ ಪಡೆಗಳು ಈಗ ತಾನೊಂದು ತೀರ ನೀನೊಂದು ತೀರ ಎನ್ನುವ ಹಂತಕ್ಕೆ ಬಂದು ತಲುಪಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಇದನ್ನು ಗಮನಿಸಿದರೆ ಎರಡು ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೆಲವರ ಸ್ವಪ್ರತಿಷ್ಠೆಯೇ ಕಾರಣ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಜಗಳ ತಂದಿಟ್ರ ವಿಜಯೇಂದ್ರ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಷ್ಟ. ದೇವೇಗೌಡರು ಪ್ರತಿ ಬಾರಿ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ಮಾಜಿ ಪ್ರಧಾನಿ ಇದ್ದಕ್ಕಿದ್ದಂತೆಯೇ ಹೊಂದಾಣಿಕೆ ಕಷ್ಟ ಅಂದ್ರು. ಗೌಡರ ಮಾತಿನ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರ ಇದೆಯಂತ ಹೇಳಲಾಗ್ತಿದೆ. ಅದರಲ್ಲೂ ವಿಜಯೇಂದ್ರ ಆಡಿದಂತಹ ಒಂದೇ ಒಂದು ಮಾತಿನಿಂದ ಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ತಾಳಮೇಳ ಎಲ್ಲವೂ ಕೂಡ ಸರಿಯಿಲ್ಲ. ಕೆಲ ಕ್ಷೇತ್ರದಲ್ಲಿ ತಳಮಟ್ಟದಲ್ಲೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯವಿದೆ. ನಾಯಕರು ಒಂದಾದರೂ ಕಾರ್ಯಕರ್ತರು ಮಾತ್ರ ಒಂದಾಗುವುದಿಲ್ಲ. ಆದ್ದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಾದಂತಿದೆ. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own. ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷದ ಕೆಲವು ಶಾಸಕರ ವಿರೋಧ ಕೂಡ ಇದೆ. ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶರಣಗೌಡ ಕಂದುಕೂರ್ ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಪಕ್ಷದ ವರಿಷ್ಠರೇ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಕಾಂಗ್ರೆಸ್ ನಾಯಕರು ಸಿಎಂ ಪಟ್ಟಕ್ಕಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮರ ಶುರುವಾಗಿದೆ. ಇನ್ನೇನು ದೋಸ್ತಿ ಮುರಿದು ಬೀಳುವ ಸಾಧ್ಯತೆಯೂ ಇದೆ. ಇಷ್ಟಕ್ಕೆಲ್ಲ ವಿಜಯೇಂದ್ರನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು, ದಳದ ವಿರುದ್ಧ ಬಿವೈ ವಿಜಯೇಂದ್ರ ಕಿರಿಕ್. ರಾಜ್ಯ ರಾಜಕಾರಣದ ಮೂರು ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನ ಆಧಿಪತ್ಯ ಕೊನೆಗಾಣಿಸಲು ಸೃಷ್ಟಿಯಾದಂತಹ ಜೆಡಿಎಸ್ ಬಿಜೆಪಿಗಳು ಪರಸ್ಪರ ಕಿತ್ತಾಡುತ್ತಿವೆ. ದೋಸ್ತಿ ಪಡೆಗಳು ಈಗ ತಾನೊಂದು ತೀರ ನೀನೊಂದು ತೀರ ಎನ್ನುವ ಹಂತಕ್ಕೆ ಬಂದು ತಲುಪಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಇದನ್ನು ಗಮನಿಸಿದರೆ ಎರಡು ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೆಲವರ ಸ್ವಪ್ರತಿಷ್ಠೆಯೇ ಕಾರಣ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಜಗಳ ತಂದಿಟ್ರ ವಿಜಯೇಂದ್ರ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಷ್ಟ. ದೇವೇಗೌಡರು ಪ್ರತಿ ಬಾರಿ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ಮಾಜಿ ಪ್ರಧಾನಿ ಇದ್ದಕ್ಕಿದ್ದಂತೆಯೇ ಹೊಂದಾಣಿಕೆ ಕಷ್ಟ ಅಂದ್ರು. ಗೌಡರ ಮಾತಿನ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರ ಇದೆಯಂತ ಹೇಳಲಾಗ್ತಿದೆ. ಅದರಲ್ಲೂ ವಿಜಯೇಂದ್ರ ಆಡಿದಂತಹ ಒಂದೇ ಒಂದು ಮಾತಿನಿಂದ ಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ತಾಳಮೇಳ ಎಲ್ಲವೂ ಕೂಡ ಸರಿಯಿಲ್ಲ. ಕೆಲ ಕ್ಷೇತ್ರದಲ್ಲಿ ತಳಮಟ್ಟದಲ್ಲೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯವಿದೆ. ನಾಯಕರು ಒಂದಾದರೂ ಕಾರ್ಯಕರ್ತರು ಮಾತ್ರ ಒಂದಾಗುವುದಿಲ್ಲ. ಆದ್ದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಾದಂತಿದೆ. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own. ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷದ ಕೆಲವು ಶಾಸಕರ ವಿರೋಧ ಕೂಡ ಇದೆ. ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶರಣಗೌಡ ಕಂದುಕೂರ್ ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಪಕ್ಷದ ವರಿಷ್ಠರೇ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರು ಸಿಎಂ ಪಟ್ಟಕ್ಕಾಗಿ ಕಿತ್ತಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಬಿಜೆಪಿ ಜೆಡಿಎಸ್ ಮಧ್ಯೆ ಸಮರ ಶುರುವಾಗಿದೆ. ಇನ್ನೇನು ದೋಸ್ತಿ ಮುರಿದು ಬಿಡುವ ಸಾಧ್ಯತೆಯೂ ಇದೆ. ಇಷ್ಟಕ್ಕೆಲ್ಲ ವಿಜಯೇಂದ್ರನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು, ದಳದ ವಿರುದ್ಧ ಬಿವೈ ವಿಜಯೇಂದ್ರ ಕಿರಿಕ್. ರಾಜ್ಯ ರಾಜಕಾರಣದ ಮೂರು ಪಕ್ಷಗಳಲ್ಲಿ ಕಿತ್ತಾಟ ಜೋರಾಗಿದೆ. ಕಾಂಗ್ರೆಸ್ನ ಆಧಿಪತ್ಯ ಕೊನೆಗಾಣಿಸಲು ಸೃಷ್ಟಿಯಾದಂತಹ ಜೆಡಿಎಸ್ ಬಿಜೆಪಿಗಳು ಪರಸ್ಪರ ಕಿತ್ತಾಡುತ್ತಿವೆ. ದೋಸ್ತಿ ಪಡೆಗಳು ಈಗ ತಾನೊಂದು ತೀರ ನೀನೊಂದು ತೀರ ಎನ್ನುವ ಹಂತಕ್ಕೆ ಬಂದು ತಲುಪಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಇಲ್ಲ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ. ಇದನ್ನು ಗಮನಿಸಿದರೆ ಎರಡು ಪಕ್ಷಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇಲ್ಲದಿರುವುದು ಕೆಲವರ ಸ್ವಪ್ರತಿಷ್ಠೆಯೇ ಕಾರಣ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಜಗಳ ತಂದಿಟ್ರ ವಿಜಯೇಂದ್ರ. ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಷ್ಟ. ದೇವೇಗೌಡರು ಪ್ರತಿ ಬಾರಿ ಅಳೆದು ತೂಗಿ ಮಾತನಾಡ್ತಾರೆ. ಆದರೆ ಮಾಜಿ ಪ್ರಧಾನಿ ಇದ್ದಕ್ಕಿದ್ದಂತೆಯೇ ಹೊಂದಾಣಿಕೆ ಕಷ್ಟ ಅಂದ್ರು. ಗೌಡರ ಮಾತಿನ ಹಿಂದೆ ನಾನಾ ರಾಜಕೀಯ ಲೆಕ್ಕಾಚಾರ ಇದೆಯಂತ ಹೇಳಲಾಗ್ತಿದೆ. ಅದರಲ್ಲೂ ವಿಜಯೇಂದ್ರ ಆಡಿದಂತಹ ಒಂದೇ ಒಂದು ಮಾತಿನಿಂದ ಗೌಡರು ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಈ ಬಾರಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಿದೆ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಬಿಹಾರದಲ್ಲಿ ಬಿಜೆಪಿಗೆ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬಹುದಾಗಿತ್ತು. ಅಷ್ಟರ ಮಟ್ಟಿಗೆ ಬಿಜೆಪಿ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿತ್ತು. ಆದರೆ ಕರ್ನಾಟಕದಲ್ಲಿ ತಾಳಮೇಳ ಎಲ್ಲವೂ ಕೂಡ ಸರಿಯಿಲ್ಲ. ಕೆಲ ಕ್ಷೇತ್ರದಲ್ಲಿ ತಳಮಟ್ಟದಲ್ಲೇ ಕಾರ್ಯಕರ್ತರಲ್ಲೇ ಭಿನ್ನಾಭಿಪ್ರಾಯವಿದೆ. ನಾಯಕರು ಒಂದಾದರೂ ಕಾರ್ಯಕರ್ತರು ಮಾತ್ರ ಒಂದಾಗುವುದಿಲ್ಲ. ಆದ್ದರಿಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಬಲವಂತದ ಮದುವೆಯಾದಂತಿದೆ. We are also thinking to go for the local body election, municipality, city corporation, Jilla Panchayat, Taluk Panchayat, all the local body elections will go on our own. ಬಿಜೆಪಿ ಹಾಗೂ ಜೆಡಿಎಸ್ ನಡುವಿನ ಮೈತ್ರಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷದ ಕೆಲವು ಶಾಸಕರ ವಿರೋಧ ಕೂಡ ಇದೆ. ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಶರಣಗೌಡ ಕಂದುಕೂರ್ ಈ ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೀಗ ಪಕ್ಷದ ವರಿಷ್ಠರೇ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.